ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಆ್ಯಕ್ಚುಲಿ ಇದು ಯಾವ ಡೇ ಅಂತ ನನಗೂ ಗೊತ್ತಿಲ್ಲ. ಲೈಕ್ ರ್ಯಾಂಡಮ್ 15 ಡೇಸಲ್ಲಿ ಇದು 1 ಡೇ ಬ್ಲಾಗ್ ಆಗಿರುತ್ತೆ. ಬಿಕಾಸ್ ಇದು ನೈಟು ಮನೆ ಹತ್ರ ಎಲ್ಲೋ ಎಕ್ಸಿಬಿಷನ್ ಹಾಕಿದ್ದಾರಂತೆ. ಸೊ ನನ್ನ ತಂಗಿ ಹೋಗೋಣ ಅಂದು. ಸೊ ಈ ಲುಕ್ ನೀವು ಆಲ್ರೆಡಿ ನೋಡಿರ್ತೀರ. ನಾನು ಬೆಳಗ್ಗೆ ಈ ವಿಡಿಯೋ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಸೊ ಆ ಶಾರ್ಟ್ಸ್ಗೆ ರೆಡಿ ಆಗಿದ್ದು ಆ್ಯಂಡ್ ಈವ್ನಿಂಗ್ಗೆ ನನಗೆ ಮತ್ತೆ ರೆಡಿ ಆಗೋಕ್ಕೆಲ್ಲ ಪೇಷನ್ಸ್ ಇಲ್ದಿರ. ಸೊ ಹೀಗೆ ಹೊರಟಿದ್ದೀನಿ. ಸೊ ನನ್ನ ಬ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಪ್ಲೀಸ್ ಕಮೆಂಟ್ ಡೌನ್ ಆ್ಯಂಡ್ ಲೆಟ್ ಮಿ ನೋ. ಆ್ಯಂಡ್ ನಿಮ್ಗೆ ಏನಾದ್ರು ಈ 15 ಡೇಸ್ ಚಾಲೆಂಜ್ ಇಷ್ಟ ಆಯಿತು ಅಂದರೆ ನಾನು 30 ಡೇಸ್ ಚಾಲೆಂಜ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗೇನೋ ಸೇಲ್ ಅನ್ನ ಎಕ್ಸಿಬಿಷನ್ ಏನೋ ಅಂತೆ. ಸೊ ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಅಂತ ವಿಡಿಯೋ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್. ಸೊ ನಾವು ಹೊರಟಾಗ ಟೈಮ್ 7:30 ಮೇಲೆ ಆಗಿತ್ತು. ಬಿಕಾಸ್ ಅವಳು ಮನೆಯಿಂದ ಬರಬೇಕಿತ್ತು, ನಾನು ರೆಡಿ ಆಗಬೇಕಿತ್ತು. ಸೊ ನಾವಿಬ್ಬರು ಬೈಕಲ್ಲೇ ಹೊರಟ್ವಿ. ಹೀಗೆ ಏನೋ ಚಿಟ್ ಚಾಟ್ ಮಾತಾಡ್ಕೊಂಡು ಹೋಗ್ತಾರೆ. ಯೂಶ್ವಲಿ ನಾವು ಹೋದರೆ 2 ವೀಲರಲ್ಲೇ ಹೋಗೋದು. ನನಗೆ ಒಬ್ವಿಯಸ್ಲಿ ಗಾಡಿ ಓಡ್ಸೋಕ್ಕೆ ಬರಲ್ಲ. ಸೊ ನನ್ನ ತಂಗಿ ಜೊತೆನೇ ಹೋಗೋದು. ಸೊ ಫಸ್ಟು ನಮ್ಮ ಆಂಟಿ ಮನೆಗೆ ಹೋಗಿಬಿಡೋಣ, ಬರ್ತಾ ಇಲ್ಲಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ರಿ. ಬಟ್ ನನ್ನ ತಂಗಿಗೆ ಸ್ವಲ್ಪ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಸರಿ ಅಂದ್ಕೊಂಡು ಹೋಗಿ ಅಲ್ಲೆಲ್ಲೋ ಮುಂದೆ ಪಾರ್ಕ್ ಮಾಡಿ ಅಲ್ಲಿ ಶಾಪ್ಸ್ನ ನೋಡ್ಕೊಂಡು ಹೋಗೋಣ, ಬೇಕಾದರೆ ಆಮೇಲೆ ಬಂದರೆ ನಿಧಾನ ಆದರೂ ಪರವಾಗಿಲ್ಲ ಅಂತ ಅಂದ್ಲು. ಸರಿ ಓಕೆ ಹಂಗೆ ಅಂದ್ಕೊಂಡು ಜಾಗ ನೋಡ್ಕೊಂಡು ಹೋದ್ವಿ. ಯೂಶ್ವಲಿ ಇದು ಫುಡ್ ಸ್ಟ್ರೀಟ್ ಆಗಿರೋದ್ರಿಂದ ಯಾವಾಗೂ ಜನ ಜಾಸ್ತಿ ಇರ್ತಾರೆ. ಬಟ್ ಎಸ್ಪೆಷಲಿ ಇವಾಗೇನೋ ಎಕ್ಸಿಬಿಷನು ಸೇಲ್ ಆ ಥರ ನಡೀತಾ ಇರೋದಕ್ಕೆ ಇನ್ನೂ ಜಾಸ್ತಿ ಜನ ಇದ್ದರು. ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ. ಸೊ ಫಸ್ಟ್ ಹೋಗ್ತಿದ್ದಂಗೆ ನಮಗೆ ಈ ಡ್ರೆಸ್ಸಸ್ ಕಾಣಿಸ್ತು. ಇದು ಸ್ವಲ್ಪ ಕಾಟನ್ ಅಂತ ಅಂದರು. ಬಟ್ ನಾವೇನು ಮೆಟೀರಿಯಲ್ಸ್ ಏನೂ ತೊಗೊಂಡಿಲ್ಲ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ. ಆ್ಯಂಡ್ ಇಲ್ಲಿ ಕಿಡ್ಸ್ ವೇರು ಇತ್ತು, ಲೈಕ್ ನೈಟ್ ವೇರ್ಸು, ಸಿಂಪಲ್ ಟೀ ಶರ್ಟು ಪ್ಯಾಂಟ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇತ್ತು. ಸೊ ನಾವು ಎನಿವೆ ಅಲ್ಲೇನೂ ತೊಗೊಂಡಿಲ್ಲಲ್ಲ. ಸೊ ಹಂಗೆ ಮುಂದೆ ಪಾಸ್ ಆಗೋಣ ಅಂದ್ಕೊಂಡ್ರೆ ಇಲ್ಲಿ ಕೀ ಚೈನ್ಗಳು ಕಾಣಿಸ್ತು. ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ಕೀ ಚೈನ್ಸು. ಯಾಕೆಂದರೆ ನಾನು ಬೇರೆ ಕಡೆ ನೋಡಿದ್ದೀನಿ, ಆಬ್ವಿಯಸ್ಲಿ 150-200 ಮೇಲೆ ಇತ್ತು. ಬಟ್ ಇಲ್ಲಿ ಶಾಪಲ್ಲಿ ಮಾತ್ರ ಎಲ್ಲ 100 ಅಂತಿದ್ರು. ಅಂದರೆ ಇಲ್ಲಿ ಪೋಕಿಮ್ಯಾನ್ಸು ಮತ್ತು ಶೂ, ಸ್ಟಾರ್ಬಕ್ಸ್ದು, ಆಮೇಲೆ ಇನ್ನೊಂದು ಮಿನಿಯನ್ ಅಂತೆ, ಇನ್ನು ಏನೋ ಡಿಫ್ರೆಂಟಾಗಿತ್ತು. ಎಷ್ಟೊಂದು ನೇಮ್ಸ್ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಬಟ್ ಈ ಸ್ಟಾರ್ಬಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಂಗೆ ಕೀಚೇನ್ ಏನಕ್ಕೆ ಬೇಕು ಅಂತ ಗೊತ್ತಿಲ್ದಿರ ನಾನೇನು ತೊಗೊಂಡಿಲ್ಲ. ನನ್ನ ತಂಗಿ ಒಂದು ತೊಗೊಂಡ್ಲು ಅನ್ಸುತ್ತೆ, ಏನೋ ಐಸ್ ಕ್ರೀಮ್ ಥರದ್ದು. ಸೊ ಅದು ನಾನು ನೀಟಾಗಿ ನೋಡಿಲ್ಲ. ಲೈಕ್ ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಬಟ್ ಸಕ್ಕತ್ತಾಗಿತ್ತು ಇದು. ಇವಾಗ ನೋಡ್ತಿದ್ರೆ ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿದ್ವು ಅಂತ. ಬಟ್ ಇನ್ನೊಂದು ಏನಂದರೆ ತುಂಬ ಟೈಮ್ ಕೊಟ್ಟರೆ ಆರಾಮಾಗಿ ನೋಡಿ ತೊಗೋಬೋದು. ಲೈಕ್ ಅಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದ ಹಿಂಗೆ ನೋಡಿ ಪಾಸ್ ಆಗಿಬಿಡ್ಬೇಕಲ್ವ. ಸೊ ಹೆಂಗೆ ಅಷ್ಟು ಬೇಗ ನೋಡೋದು. ಅದು ಇಷ್ಟೊಂದು ಆಪ್ಷನ್ ಇತ್ತು ಅಂದರೆ ಒಬ್ವಿಯಸ್ಲಿ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಸಡನ್ನಾಗಿ ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಲೈಕ್ ಒಂದೊಂದು ಸತಿ ಒಂದೊಂದು ಇಷ್ಟ ಆಗುತ್ತೆ. ನನಗೆ ಈಗ ಆ್ಯಂಗ್ರಿ ಬರ್ಡ್ ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಕಾಲೇಜ್ ಡೇಸಲ್ಲಿ ಯಾರು ಅಂತ ನೆನಪಿಲ್ಲ, ಆ್ಯಂಗ್ರಿ ಬರ್ಡ್ ಅಂತಲೇ ಕರೀತಾಯಿದ್ರು. ಸೊ ಅದು ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ನಾನೇನು ತೊಗೊಂಡಿಲ್ಲ, ಜಸ್ಟ್ ನೋಡ್ಕೊಂಬಂದೆ. ಬಟ್ ಅಷ್ಟೇ, ಅಲ್ಲಿ ಇನ್ನೇನು ತೊಗೊಂಡಿಲ್ಲ. ಹಂಗೆ ಮುಂದೆ ಪಾಸ್ ಆಗ್ತಾ ಫ್ಲವರ್ಸ್ ಎಲ್ಲ ಇತ್ತು. ಬಟ್ ಇವತ್ತು ನಮ್ಮ ಮಮ್ಮಿಯವ್ರು ಟೆಂಪಲ್ಗೆ ಹೋಗಿದ್ರು, ಅಲ್ಲಿಂದ ಆಲ್ರೆಡಿ ಫ್ಲವರ್ಸ್ ತಂದಿದ್ರು, ಅದಕ್ಕಾಗಿ ನಾವು ತೊಗೊಂಡಿಲ್ಲ. ಆ್ಯಂಡ್ ಇಲ್ಲಿ ಸ್ಟೀಲ್ದಲ್ಲಿ ಐಟಮ್ಸ್ ಇತ್ತು. ಲೈಕ್ ಅದೇನೇನೋ ಬರ್ತಾವಲ್ಲ, ಬಟ್ಲು, ಚಂಬು, ಉಂಡಿ, ಬಕೆಟ್, ಆ ಥರ ಏನೇನೋ ಇತ್ತು. ನನ್ನ ತಂಗಿ ಇದು ನೋಡಿದ್ಲು. ಆಮೇಲೆ ಇದೆಲ್ಲ ಹೋಟ್ಲಲ್ಲಿ ಕೊಡ್ತಾರೆ ನಿನ್ಗೇನಕ್ಕೆ ಅಂತ ನಾವು ಅದನ್ನು ತೊಗೊಳಕ್ಕೆ ಬಿಡಲಿಲ್ಲ. ಅವಳಿಗೆ ತೊಗೋಬೇಕು ಅನಿಸಿದ್ರು, ನಾನು ಕನ್ಫರ್ಮ್ ಮಾಡಬೇಕಲ್ವಾ. ಹಾಗೆ ನಾನು ಇಲ್ಲ ಸ್ಟೀಲ್ ತೊಗೊಳಲ್ಲ. ನಮ್ಮ ಮನೇಲಿ ಪಾತ್ರೆಗಳು ಈಗಲೇ 3-4 ಮನೆಗೆ ಆಗೋಷ್ಟಿದ್ದಾವೆ, ಯಾವುದೇ ಕಾರಣಕ್ಕೂ ಬೇಡ ಅಂಥೇಳಿ ಅಲ್ಲಿಂದ ಹಾಗೆ ಹೊರಟ್ಬಿಟ್ರಿ. ಬಟ್ ಸ್ಟಿಲ್ ಸಮಾಧಾನ ಇರೋಲ್ಲ. ಅಂದರೆ ಈ ಥರ ಸೇಲ್ಗಳು, ಸ್ಟಾಲ್ಸ್ ಎಲ್ಲ ಹಾಕಿದ್ರೆ ಏನೋ ಒಂದು ತೊಗೊಬೇಕು ಅನ್ನಿಸ್ತಾ ಇರುತ್ತಲ್ಲ, ಹಾಗೆ. ಆ್ಯಂಡ್ ಈ ಸೆಕ್ಷನ್ ಬಂದು 20 ರೂಪೀಸ್, 30 ರೂಪೀಸ್, 50, 60 ಆ ಥರ ಪಾರ್ಟಿಷನ್ ಮಾಡಿ ಎಲ್ಲ ಇಟ್ಟಿದ್ರು ಎಷ್ಟೆಷ್ಟು ಅಂತ. ಲೈಕ್ ನೀವು ನೋಡ್ಬೋದು ಏನೇನು ಸಿಗುತ್ತೆ ಅಂತ. ಲೈಕ್ ಬಿಂದೀಸು, ಹೇರ್ ಬ್ಯಾಂಡು, ಕ್ಲಿಪ್ಸು, ಸ್ಟೇಷನರಿನ ಏನೇನೋ ಇತ್ತು, ಬಾಚಣಿಗೆ ಅಂತೆಲ್ಲನೂ. ಬಟ್ ಇದೆಲ್ಲ 20-30 ಎಕ್ಸಾಕ್ಟಾಗಿ ನನಗೂ ಎಷ್ಟೆಷ್ಟು ಅಂತ ಗೊತ್ತಿಲ್ಲ. ಬಿಕಾಸ್ ಅಲ್ಲೇ ನೇಮ್ ಸ್ಲೇಟಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಆ ಥರ ಮಾಡಿದರು. ಸೊ ಅದರಲ್ಲಿ ನಂಗೆ ನೋಡಿದ ತಕ್ಷಣ ಇಷ್ಟ ಆಗಿರಂದರೆ ಈ ಪ್ಲೇಟ್ಸ್ಗಳು. ನೀವು ನೋಡ್ಬೋದು ಒಂದಕ್ಕಿಂತ ಒಂದಿಷ್ಟು ಡಿಫ್ರೆಂಟಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಯ್ತಾರ. ಬಟ್ ನಾನು ಈ ನಡುವೆ ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗ್ತಿಲ್ಲ. ಆಲ್ರೆಡಿ ಒಂದು ವಿಡಿಯೋ ಕುಕ್ಕಿಂಗ್ ಮಾಡಿದ್ದೀನಿ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ನನಗೆ ಆಗ್ತಾಯಿಲ್ಲ. ಸೊ ಹಾಗೆ. ಆ್ಯಂಡ್ ಇದನ್ನು ತುಂಬ ಜನ ತೊಗೊಂಡಿದ್ರು. ಆ್ಯಂಡ್ ಅವ್ರು ಹೇಳಿದ್ರು ಫಸ್ಟ್ ಡೇನೇ ನಾವು ಹೋಗಿದ್ದರಿಂದ, ಇಲ್ಲ ಮೇಡಮ್ ಫಸ್ಟ್ ಡೇ ಹೆಂಗಿರುತ್ತೆ ಏನು ಅಂತ ನಾವು ಕಮ್ಮಿ ಹಾಕಿದ್ದೀವಿ, ನಾಳೆ ನಾಡಿದ್ದೆಲ್ಲ ಇನ್ನು 5 ಡೇಸ್ ಇರುತ್ತೆ ಅದು. ಸೊ ನಾಳೆ ನಾಡಿದ್ದು ಏನಾದರೂ ಇನ್ನೂ ಜಾಸ್ತಿ ಇರುತ್ತೆ, ಬೇಕಾದ್ರೆ ಇನ್ನೊಂದು ಸಲ ಬನ್ನಿ ಅಂದರು. ಸರಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರಿ. ಆಬ್ವಿಯಸ್ಲಿ 20-30 ಇದ್ದಿದ್ದರಿಂದ ಸುಮಾರು ಐಟಮ್ಸ್ ಆಲ್ರೆಡಿ ಖಾಲಿ ಆಗ್ತಿದ್ದು. ಬಿಕಾಸ್ ವರ್ತೆ ಅಲ್ವಾ, ಇವಾಗ 20ಗೋ 30ಗೋ ಎಲ್ಲ ಏನು ಸಿಗುತ್ತೆ. ಸೊ ಹಂಗೆ ನೋಡ್ರೆ ವರ್ತೆ. ಸೊ ಅದಾದಮೇಲೆ ಇಲ್ಲಿ ಏನೋ ಸ್ಯಾರೀಸ್ ಇತ್ತು, ನೋಡೋಣ ಅಂದ್ಕೊಂಡ್ರಿ. ಬಟ್ ಆಮೇಲೆ ಏನೋ ಇಷ್ಟ ಆಗಿಲ್ಲ. ಓಕೆ
ಅಂದ್ಬಿಟ್ಟು ಹಾಗೆ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ಸಂಡಿಗೆ ಹಪ್ಪಳ ಅಂತಾರಲ್ಲ ಅಂಥದ್ದಿತ್ತು. ಬಟ್ ನಾವು ಲಾಸ್ಟ್ ಟೈಮ್ ಯಲಹಂಕದಲ್ಲಿ ಒಂದು ಸೇಲ್ ಹಾಕಿದಾಗ ಸುಮಾರು ಪ್ಯಾಕೆಟ್ಸ್ ತಂದುಬಿಟ್ಟಿದ್ವಿ, ಅದಕ್ಕೆ ಏನೂ ತೊಗೊಂಡಿಲ್ಲ. ಆ್ಯಂಡ್ ಈ ಗೊಂಬೆ ನೋಡ್ತಿದ್ದಂಗೆ ನಂಗೆ ಫಸ್ಟ್ ಫೀಲ್ ಆಗಿದೆ, ವಾವ್ ದಸರಾಗೆಲ್ಲ ಗೊಂಬೆ ಕುಂಡಿಸ್ತಿದ್ರಲ್ಲ ಆ ಥರ. ಬಿಕಾಸ್ ನಾವು ಚಿಕ್ಕವರಿದ್ದಾಗ ಅಕ್ಕಪಕ್ಕ ಮನೆಯವರೆಲ್ಲ ಕೂರಿಸ್ತಿದ್ರು, ನಮ್ಮನ್ನು ಕರೀತಿದ್ರು. ಬಟ್ ಈಗಂತೂ ಯಾರು ಮಾಡ್ತಾರೆ ಅಂತಲೇ ಗೊತ್ತಾಗ್ತಲ್ಲ, ಬಿಕಾಸ್ ನಮ್ಮ ಮನೆ ಸರೌಂಡಿಂಗ್ಸ್ ಎಲ್ಲ ಯಾರೂ ಮಾಡಲ್ಲ, ಯಾರೂ ಕರೆದಿಲ್ಲ. ಇದೊಂದು ಡ್ರೆಸ್ ಪೀಸ್ ತುಂಬ ಇಷ್ಟ ಆಯಿತು ಅಂತ ನೋಡಿರಿ, ಅವ್ರು ಏನಿಲ್ಲ ಜಸ್ಟ್ 3000, 2800, 4200 ಅಂದಿದ್ದಕ್ಕೆ ಸರಿ ನಮಸ್ಕಾರ ಅಂದ್ಕೊಂಡು ಬಂದುಬಿಟ್ವಿ. ಬಿಕಾಸ್ ಅಲ್ಲಿ ಅಷ್ಟು ವರ್ತ್ ಅನಿಸಿಲ್ಲ, ಅದಕ್ಕಾಗಿ ಹಾಗೆ ಬಂದುಬಿಟ್ವಿ ಅಷ್ಟೇ. ಸೊ ಮತ್ತೆ ನಾವು ಆ 20 ರೂಪೀಸ್ ಹತ್ರಕ್ಕೆ ಹೋದ್ರಿ. ಲೈಕ್ ಏನೋ ಒಂದು ತೊಗೊಬೋದಲ್ಲ ರೀ, ಬೇರೆ ಕಡೆ ಏನು ಆ ಥರ ಇಂಪ್ರೆಸಿವ್ ಆಗಿ ತೊಗೋಬೇಕು ಅಂತ ಏನು ಅನ್ನಿಸ್ತಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹೋಗೋಣ ಅಂತೇಳಿ ಹೋದ್ವಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಕ್ಲಿಪ್ಸು, ನೇಲ್ ಪಾಲಿಶ್ ಎಲ್ಲ ಆಲ್ರೆಡಿ ಖಾಲಿ ಆಗೋಗಿತ್ತು. ಸರಿ ಓಕೆ, ಏನಾದ್ರು ಖಾಲಿ ಆಗಲಿ ವಿಡಿಯೋನ ಮಾಡ್ಕೊಂಡು ಹೋಗೋಣ ಅಂತ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಅವ್ರು ಹೇಳೋರು ಮೇಡಮ್ ನಾಳೆ ನಾಡಿದ್ದೆಲ್ಲ ಯಾವಾಗಾದ್ರೂ ಬನ್ನಿ, ಇನ್ನೂ ಜಾಸ್ತಿ ಐಟಮ್ಸ್ ಹಾಕ್ತೀವಿ ಅಂತ. ಬಟ್ ನಾನು ಒಂದು ಸತಿ ಹೋಗಿದ್ದೆ ಅಂದರೆ ಇನ್ನೊಂದು ಸತಿ ಏನು ಹೋಗಲ್ಲ. ಬಟ್ ನನ್ನ ತಂಗಿಗೆ ನಮ್ಮ ಅಮ್ಮಂಗೆ ಹೋಗ್ರಿ ನೀವು ಅಂತ ಹೇಳಿದ್ದೀನಿ, ನೋಡ್ಬೇಕು ಅವ್ರೇನಾದರೂ ಹೋಗ್ತಾರಾ ಅಂತ ಅಷ್ಟೇ. ಇಲ್ಲಿ ಎಷ್ಟೊಂದು ಐಟಮ್ಸ್ ಆಲ್ರೆಡಿ ಖಾಲಿ ಆಗೋಗಿದೆ, ನೀವು ನೋಡ್ಬೋದು ಖಾಲಿ ಡಬ್ಬ ಮಾತ್ರ ಕಾಣಿಸ್ತಾ ಇದೆ. ಆಮೇಲೆ ಒಂದೊಂದು ಪ್ರಾಡಕ್ಟ್ ಒಂದೇ ಇದೆ, ಎರಡೇ ಇದೆ. ಸೊ ನನ್ನ ಮನೇಲಿ ಇದು ಸಾಂಬ್ರಾಣಿ ಕಡ್ಡಿ ಚುಚ್ಚೋದು ಸಿಲ್ವರ್ದಿದೆ, ಅಂದರೆ ದೇವ್ರ ಮನೇಲಿ ಇಡೋಕ್ಕೆ. ಬಟ್ ಈ ಥರ ತುಂಬ ದಿನದಿಂದ ತೊಗೊಬೇಕು ಅನ್ಕೊತೀರಿ, ಎಲ್ಲ ಕಡೆ ಕಾಸ್ಟ್ಲಿನೇ. ಆಚೆ ಇಡೋದಕ್ಕೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಅಂತ ತೊಗೊತಾರಲ್ಲ, ಅದಕ್ಕೆ ಇಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಫಿಲ್ಟರ್ ಆಗಿರಲಿ, ಆಮೇಲೆ ಕಿಚನ್ ರಿಲೇಟೆಡ್ ಕ್ಲೀನಿಂಗ್ದು ಇನ್ನೂ ಏನೇನೋ ಇತ್ತು. ಬಟ್ ಇದೆಲ್ಲ ನಮ್ಮ ಮಮ್ಮಿ ಅಂಥವ್ರು ಹೋದರೆ ಜಾಸ್ತಿ ತೊಗೊತಾರೆ, ನಂತರದವ್ರು ಹೋದರೆ ಆಬ್ವಿಯಸ್ಲಿ ಏನಕ್ಕೆ ಇದೇನಕ್ಕೆ ಅಂದ್ಕೊಂಡು ಬಂದುಬಿಡೋದು ಜಾಸ್ತಿ ನಾನು ತೊಗೊಳೋದಕ್ಕಿಂತ. ಸೊ ನನಗೆ ಆಬ್ವಿಯಸ್ಲಿ ಎಲ್ಲನೂ ಹೋದಾಗ ಈ ಥರ ಜ್ಯುವೆಲ್ಸ್ ಮೇಲೆ ಬೇಗ ಕಣ್ಣೋಗುತ್ತೆ, ಅದು ಗೋಲ್ಡ್ ಆಗಿರಲಿ ಆರ್ಟಿಫಿಷಿಯಲ್ ಆಗಿರಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಇಲ್ಲಿ ನೋಡಿದ್ರಲ್ಲಿ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನ್ನ ತಂಗಿಗೆ ತುಂಬ ಇಷ್ಟ ಆಯಿತು. ಸರಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಬಿಕಾಸ್ ಒಂದೊಂದಕ್ಕೆ ಹುಕ್ ಚೆನ್ನಾಗಿತ್ತು, ಒಂದೊಂದಕ್ಕೆ ಹುಕ್ ಚೆನ್ನಾಗಿರಲಿಲ್ಲ. ಐ ಮೀನ್ ಡಿಫ್ರೆಂಟ್ ಹುಕ್ಸ್ ಇರುತ್ತಲ್ಲ ಆ ಥರ. ಸೊ ಇಂಥವೆಲ್ಲ ಮಕ್ಳಿಗೆ ಸರಿ ಅಷ್ಟೇ, ದೊಡ್ಡವ್ರಿಗೇನು ಚೆನ್ನಾಗಿರಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ನಾನೇನು ತೊಗೊಂಡಿಲ್ಲ. ಬಟ್ ಅದು ನೋಡಿದ ತಕ್ಷಣ ಒಂದು ಇಷ್ಟ ಆದಮೇಲೆ ಬೇರೆದು ಇಷ್ಟನೂ ಆಗಲ್ಲ. ಆ್ಯಂಡ್ ಆ ಅಂಕಲ್ ನಾವು ಇವತ್ತು ಪ್ರೈಸ್ ಕೇಳಿದ್ರೆ ಸ್ವಲ್ಪ ಲೇಟಾಗಿ ಹೇಳ್ತಾಯಿದ್ರು. ಸರಿ ಓಕೆ ಬಿಡಿ ಅಂದ್ಕೊಂಡು, ಬೇರೆ ಜನ ಬೇರೆ ಇದ್ದರು ಅಲ್ಲ, ಸರಿ ಅಂತ ಹಂಗೆ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಆಮೇಲೆ ಅದರಲ್ಲಿ ಗೋಲ್ಡ್ ಕಲರ್ ನಾವು ತೊಗೊಬೇಕು ಅಂದ್ಕೊಂಡಿದ್ದು, ಅದರಲ್ಲಿ ಸಿಲ್ವರ್ ಕಲರಲ್ಲೂ ಇತ್ತು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ಸರಗಳಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಮಕ್ಕಳಿಗೆಲ್ಲ ನಿಜ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದಾಗಿದ ತಕ್ಷಣ ಪಕ್ಕದಲ್ಲಿ ಏನೋ ಹಿಂಗೆ ರ್ಯಾಂಡಮ್ ಕಿಚನ್ ಸ್ಟಫು, ಆಮೇಲೆ ಇನ್ನೂ ಏನೇನೋ ಇತ್ತು. ಸೊ ಇಲ್ಲಿಗೆ ಹೋದ್ವಿ. ಬಿಕಾಸ್ ನನ್ನ ತಂಗಿಗೇನೋ ಸೀಸರು, ಆಮೇಲೆ ಲೆಮನ್ ಸ್ಕ್ವೀಸ್ ಮಾಡ್ತಾರಲ್ಲ ಅದೆಲ್ಲ ಬೇಕು ಅಂದ್ಲು, ಅದಕ್ಕಾಗಿ ಇಲ್ಲಿಗೆ ಹೋದ್ರಿ. ಬಟ್ ಇವರೇನು ಜೋಡಿಸಿರ್ಲಿಲ್ಲ, ಸುಮ್ಮನೆ ಹಂಗೆ ಹಾಕಿದ್ರು. ಪಕ್ಕದಲ್ಲಿ ಪಿಕ್ಕಲ್ಸ್ ಇತ್ತು, ಬಟ್ ನಾವೇನೂ ತೊಗೊಂಡಿಲ್ಲ. ಅದಾದಮೇಲೆ ಇಲ್ಲಿ ಸ್ವೆಟರ್ಸ್ ತುಂಬ ಚೆನ್ನಾಗಿತ್ತು, ನೋಡೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ನಾನು ಶಿವಾಜಿನಗರ್ ಮೆಜೆಸ್ಟಿಕ್ಕಲ್ಲೆಲ್ಲ ನೋಡಿದ್ದೀನಿ 200, 250 ಇರ್ತಿತ್ತು. ಬಟ್ ಇವ್ರು ಡೈರೆಕ್ಟ್ 450, 600 ಅಂದರು, ಅದಕ್ಕೆ ನಾನೇನು ತೊಗೊಂಡಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ ಎಗ್ ರೈಸ್ ಫೇಮಸ್ಸು, ದಾಸರಳ್ಳಿಯಲ್ಲೇ ಇದು ಫೇಮಸ್ ಅನಿಸುತ್ತೆ. ಇಲ್ಲಿ ಬಿಟ್ಟರೆ ನಾನು ಎಲ್ಲೂ ಎಗ್ ರೈಸ್ ತಿನ್ನೋದೇ ಇಲ್ಲ. ಸೊ ಫೈನಲಾಗಿ ಎಗ್ ರೈಸು ಕಬಾಬ್ ತೊಗೊಂಬಂದು ಮನೇಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಅಲ್ಲೆಲ್ಲ ತಿನ್ನಲ್ಲ, ತೊಗೊಂಬಂದು ಮನೇಲಿ ತಿಂತೀನಿ ಅಷ್ಟೇ. ಸೊ ಅದಕ್ಕಾಗಿ ಅದಾದಮೇಲೆ ಏನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಸಾಂಬ್ರಾಣಿ ಕಡ್ಡಿ ಚುಚ್ಚೋದು ಬೇಕು ಹೊರಗಡೆ ಇಡೋಕ್ಕೆ ಅಂತ, ಒಂದು ನನ್ನ ತಂಗಿಗೆ ಅಂತ ತೊಗೊಂಡಿದ್ದು. ಆಮೇಲೆ ಇದು ನನ್ನ ತಂಗಿ ತೊಗೊಂಡ್ಲು, ಯಾವುದೋ ಟ್ಯಾಪ್ಗೆ ಹಾಕೋಕ್ಕೆ ಅನಿಸುತ್ತೆ, ಚಿಕ್ಕದು ಚೆನ್ನಾಗಿತ್ತು ಅಂತ. ಸೊ ಇದು ನೋಡ್ತಿದ್ದಂಗೆ ನನಗೆ ತೊಗೊಬೇಕಂತ ಅನ್ನಿಸ್ತು. ಬಟ್ ಎನಿವೆ ನನ್ನ ತಂಗಿ ಮನೇಲಿದ್ರು ಓಕೆ ಅಂದ್ಬಿಟ್ಟು ಅವಳು ತೊಗೊಂಡ್ಲಲ್ಲ ಅಂತ ಸುಮ್ಮನೆ ಅದೇ. ಇನ್ನೊಂದಂತೂ ಸೀರಿಯಸ್ಲಿ ಅದೊಂಥರ ಬನಾನಾ ಲೀಫ್, ಚಿಕ್ಕ ಬನಾನಾ ಲೀಫ್ ಥರನೇ ಇದೆ, ಎಷ್ಟು ಚೆನ್ನಾಗಿತ್ತು. ಇದೆಲ್ಲ 20 ರೂಪೀಸ್ ಈಚ್. ಆಮೇಲೆ ಇನ್ನೊಂದು ಇದು ಲೆಮನ್ ಸ್ಕ್ವೀಸ್ ಮಾಡೋದು, ಇದು 300. ಬಿಕಾಸ್ ಇದು ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ, ಅದು 300. ಸೊ ಇದೇ ನಾನು ಹೇಳಿದ ಚೈನು. ಇದು ಶಾಪಲ್ಲೆಲ್ಲ 250 ಅಂತೆ, ಅಲ್ಲಿ ಅವರು ನಮಗೆ 200 ಹೇಳಿದ್ರು. ಆ್ಯಂಡ್ ಆಬ್ವಿಯಸ್ಲಿ ಅವ್ರು ಕಮ್ಮಿನೂ ಮಾಡಲಿಲ್ಲ, ನಾವು 200 ಕೊಟ್ವಿ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ನನ್ನ ತಂಗಿ ಫೇವ್ರೆಟು, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡ್ಲು. ಸಾಯಿಬಾಬಾನ ಕುಂಡ್ರಿಸೋಕ್ಕೆ ಅಂತ ದೊಡ್ಡದೊಂದು ಟೇಬಲ್ ಬೇಕು ಅಂತ ಇದು ತೊಗೊಂಡ್ಲು. ನೀವು ಯಾರಾದರೂ ಈ ಸರೌಂಡಿಂಗ್ಸ್ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.